ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕುಪ್ಪಳ್ಳಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಕುಪ್ಪಳ್ಳಿ ಅಂದರೆ ರಾಷ್ಟ್ರಕವಿ ಕುವೆಂಪುರವರ ಮನೆ ಇದೆ ಅಲ್ಲಿ, ಆ್ಯಂಡ್ ಅವರ ಸ್ಮಾರಕ ಕೂಡ ಅಲ್ಲೇ ಇದೆ. ಆ್ಯಂಡ್ ಅದನ್ನೆಲ್ಲ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೋಟೋ ವ್ಲಾಗ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಮೋಟೋ ವ್ಲಾಗ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಬರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈಗ ಮಧ್ಯಾಹ್ನದ ಹೊತ್ತು ಬಿಸಿಲು ಶುರು ಆಗಿಬಿಟ್ಟಿದೆ. ಆ್ಯಂಡ್ ಗೈಸ್, ಈಗ ಮೈನ್ ರೋಡಿಗೆ ಹೋಗೋವರೆಗೂ ಇದೇ ಥರ ರೋಡ್. ಓಕೆ, ದಿಸ್ ಈಸ್ ಮೈನ್ ರೋಡ್. ಆ್ಯಂಡ್ ಇಲ್ಲಿಂದ ನಮ್ಮ ರೂಟ್ ಶುರು ಆಗುತ್ತೆ. ಓಕೆನಾ, ನಾವೀಗಿರೋದು NH-169 ಅಲ್ಲ, ಈ ರೂಟು ಆ ಕಡೆಯಿಂದ ಬರೋದು ಕೊಪ್ಪದಿಂದ ನಾನು ತೀರ್ಥಹಳ್ಳಿಗೆ ಹೋಗೋ ರೂಟಲ್ಲಿ ಹೋಗ್ತಾ ಇದ್ದೀನಿ. ಹಂಗೆ ಇಲ್ಲಿ ಕುಪ್ಪಳ್ಳಿ ಅನ್ನೋ ಒಂದು ಊರು ಬರುತ್ತೆ. ಅಂದರೆ ಕುಪ್ಪಳ್ಳಿಗೆ ಹೋಗೋಕ್ಕಂತ ಜಂಕ್ಷನ್ ಕಾಣುತ್ತೆ. ಇಲ್ಲಿ ಬೋರ್ಡ್ ಕಾಣುತ್ತಲ್ಲ, ಈ ಬೋರ್ಡ್ ತೋರಿಸ್ದಂಗೆ ಲೆಫ್ಟಿಗೆ ಹೋಗಬೇಕು. ಆ್ಯಂಡ್ ಈ ಕಡೆಯಿಂದ ಬಂದರೆ ತೀರ್ಥಹಳ್ಳಿ, ಆ ಕಡೆಯಿಂದ ಕೊಪ್ಪದಿಂದ ಬರ್ಬೋದು. ಕೊಪ್ಪದಿಂದ ಬಂದರೆ ರೈಟ್ಗೆ ಹೋಗಬೇಕು, ತೀರ್ಥಹಳ್ಳಿಯಿಂದ ಬಂದರೆ ಲೆಫ್ಟ್ಗೆ ಹೋಗಬೇಕು. ಸೀದಾ ಹೋಗ್ತಾ ಇರೋದೆ. ಇವತ್ತು ವೀಕೆಂಡ್, ಜನ ಜಾಸ್ತಿ ಇರ್ತಾರೆ. ನಾನು ನಿಮಗೆ ಪ್ರಿಫರ್ ಮಾಡೋದು ವೀಕ್ ಡೇಸಲ್ಲಿ ಬನ್ನಿ ಅಂತ. ವೀಕ್ ಡೇಸಲ್ಲಿ ಬಂದರೆ ನಿಮ್ಗೆ ಜನ ಕಮ್ಮಿ ಇರ್ತಾರೆ. ಯಾವಾಗ ಬಂದರೂ ಇದು ಓಪನ್ ಇರುತ್ತೆ. ಓಕೆನಾ, ಇಲ್ಲಿ ಕುಪ್ಪಳ್ಳಿ ಕರೆಕ್ಟಾಗಿ ಹೆಂಗೆ ಹೋಗಿದ್ದೀನಿ ಅದೇ ಥರ ನೀವು ಹೋಗಿ. ನಾಗೂರು ಇನ್ನೊಂಚೆ ಹತ್ರ. ಓಕೆ ಗೈಸ್, ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂತು ಕುಪ್ಪಳ್ಳಿ ಟ್ರಿಪ್ಪಿಂದು. ನಿಲ್ಸೋಣ ಇಲ್ಲಿ ಗಾಡಿನ. ಫಸ್ಟು ನಾವು ಸ್ಟಾಪ್ ಮಾಡ್ತಿರೋದು ತೇಜಸ್ವಿ ಸ್ಮಾರಕದ ಹತ್ರ. ಆ್ಯಂಡ್ ನೋಡ್ತಿದ್ರಲ್ಲ, ಇದು ಕುಪ್ಪಳ್ಳಿಯ ತೇಜಸ್ವಿ ಸ್ಮಾರಕ. ರಾಷ್ಟ್ರಕವಿ ಕುವೆಂಪು ಇದ್ದಾರಲ್ಲ, ಅವರ ಮಗನ ಸಮಾಧಿ ಅಂತ ಹೇಳ್ಬೋದು. ಇಲ್ಲಿದೆ ನೋಡ್ಬೋದು, ಈ ಒಂದು ಸ್ಟ್ರಕ್ಚರ್ ಏನು ರೆಡಿ ಮಾಡಿದ್ದಾರೆ, ಇದು ರಾಷ್ಟ್ರಕವಿ ಕುವೆಂಪುರವರ ಮಗನ ಸಮಾಧಿಯಾಗಿದೆ. ಆ್ಯಂಡ್ ಅಲ್ಲೆಲ್ಲ ಕಲ್ಲುಗಳಲ್ಲಿ ನೋಡ್ಬೋದು ಅವ್ರು ಬರೆದಿರುವಂತಹ ಸಾಲುಗಳನ್ನ ಕೆತ್ತಿದ್ದಾರೆ. ನೋಡ್ತಿದ್ದೀರಲ್ಲ, ಇಲ್ಲಿ ನೋಡ್ಬೋದು ಭವ್ಯವಾಗಿ ನಿಂತಿರುವಂತಹ ಕಂಬಗಳು ಕಾಣ್ತವೆ. ನೋಡ್ತಿದ್ದೀರಲ್ಲ, ಫುಲ್ ಪ್ರಕೃತಿ ಮಡಿಲಿನಲ್ಲಿ ಅವರ ಸ್ಮಾರಕನ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ಇದು ನೋಡ್ಕೊಳ್ಳಿ. ನಾವು ಮೌನದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಯದೇ ಇದ್ರೆ ಮಾತನ್ನು ಅರ್ಥ ಮಾಡ್ಕೊಳ್ಳೋ ಸೆನ್ಸಿಬಿಲಿಟಿ ಹೋಗ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾತಾಡೋಷ್ಟೇ ಮಾತಾಡದೇ ಇರೋದು ಅಗತ್ಯ. ನಿಮ್ಮ ಮಾತಿಗೆ ಅರ್ಥ ಬರಬೇಕಾದ್ರೆ ನೀವು ಮಾತಾಡದೇ ಇರೋದು ಅಗತ್ಯ. ಇಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಕಡೆ ತೇಜಸ್ವಿ ಅವರು ಬರೆದಿರುವಂಥ ಸಾಲುಗಳನ್ನ ನೋಡ್ಬೋದು. ಆ್ಯಂಡ್ ಈ ಕಡೆ ನೋಡಿದ್ರೆ ತೇಜಸ್ವಿ ಸ್ಮಾರಕ ಇದೆ. ಇಲ್ಲಿ ನೀವು ನೋಡ್ತಿರೋದು ತೇಜಸ್ವಿಯ ಸ್ಮಾರಕ ಆಗಿದೆ. ಆ್ಯಂಡ್ ಈ ಕಡೆ ಇಲ್ಲಿ ನೀವು ನೋಡಿದ್ರೆ 2 ಗೇಟ್ ಥರ ಇದೆಲ್ಲ, ಅದು ಕವಿಶಲ್ಯಕ್ಕೆ ಹೋಗೋದು. ಅದು ಲಾಸ್ಟಿಗೆ ಹೋಗೋಣ ಅಂತ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅಥವಾ ಫಸ್ಟ್ ಸ್ಟಾಪ್ ಇದೆಯಲ್ಲ, ಅದು ತೇಜಸ್ವಿ ಸ್ಮಾರಕ. ಅದನ್ನು ನೋಡಾಗಿದೆ, ನೋಡಿ ಇದೆ ತೇಜಸ್ವಿ ಸ್ಮಾರಕ. ಈಗ ನೆಕ್ಸ್ಟ್ ಸ್ಟಾಪ್ ಕಡೆ ಹೋಗೋಣ. ಆ್ಯಂಡ್ ಇದು ರಸ್ತೆ ಪಕ್ಕನೇ. ನೋಡಿ, ಎಲ್ಲ ಬಂದವ್ರು ಫಸ್ಟ್ ಏನು ಮಾಡ್ತಾರೆ, ಒಂದೇ ಕವಿಶೈಲಕ್ಕೆ ಹೋಗ್ತಾರೆ, ಇಲ್ಲ ಕವಿ ಮನೆ ಕಡೆ ಹೋಗ್ತಾರೆ. ಅವನ್ನ ನೋಡೋಕ್ಕೆ ಹೋಗುವಾಗ ಈ ಥರ ಅಕ್ಕಪಕ್ಕದಲ್ಲಿರುವಂಥ ಇವನ್ನ ನೋಡೋದು ಮಿಸ್ ಮಾಡ್ಕೊಬಿಡ್ತಾರೆ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳೋದಂತಂದರೆ ನಾವು ತಿಳ್ಕೊಳೋದು ತುಂಬ ಇದೆ ತೇಜಸ್ವಿ ಅವ್ರ ಬಗ್ಗೆ. ಅಂದರೆ ಒಂದು ಓದುವ ಹವ್ಯಾಸ ಇರೋರು ಮೊದಲು ಪ್ರಿಫರ್ ಮಾಡೋ ಬುಕ್ಕೆ ತೇಜಸ್ವಿ ಅವ್ರ ಪುಸ್ತಕ. ಆ್ಯಂಡ್ ಓಕೆ, ನಾವು ತೇಜಸ್ವಿ ಅವರ ಸ್ಮಾರಕ ದಾಟಿ ಈ ಕಡೆ ಬರ್ತಿದ್ದಂಗೆ ನಮ್ಮ ಸೆಕೆಂಡ್ ಸ್ಟಾಪ್ ಕೂಡ ಸಿಕ್ತು. ಇದು ನಾವು ತಪೋನಂದನ ಅಂತ ಇದೆ. ಇಲ್ಲೇನೇನಿದೆ ಅಂದರೆ ಶತಮಾನ ಭವನ, ಕಲಾನಿಕೇತನ, ಆಮೇಲೆ ದೃಕ್ಶ್ರವಣ ಕೊಠಡಿ, ವಾಚನಾಲಯ, ವಸತಿ ಕೊಠಡಿ ಅಂತೆಲ್ಲ ಇದೆ. ಆ್ಯಂಡ್ ನೋಡ್ತಿದ್ರಲ್ಲ, ಇದಕ್ಕೆ ಇನ್ನೊಂದು ಹೆಸರು ಹೇಮಾಂಗಣ ಅಂತ ಕರೀತಾರೆ. ಆ್ಯಂಡ್ ಇದು ಕುವೆಂಪು ಶತಮಾನ ಭವನ ಆಗಿದೆ. ರಾಷ್ಟ್ರಕವಿ ಕುವೆಂಪುರವರ ಜನ್ಮ ಶತಮಾನೋತ್ಸವ ಭವನ ಇದೆ. ಇಲ್ಲಿ ಒಳಗಡೆ ಕೂಡ ಹೋಗ್ಬೋದು. ತೇಜಸ್ವಿ ಫೋಟೋ ಗ್ಯಾಲರಿ, ಆಮೇಲೆ ಇನ್ನು ಕುವೆಂಪು ಫೋಟೋ ಗ್ಯಾಲರಿ ಕೂಡ ಒಂದಿದೆ, ಅವನ್ನೆಲ್ಲ ನೋಡೋಣಂತೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ತೇಜಸ್ವಿ ಗ್ಯಾಲರಿ ಇದೆ. ತೇಜಸ್ವಿ ಅವರ ಅಪರೂಪದ ಫೋಟೋಗಳು ಇಲ್ಲಿ ಕಾಣಕ್ಕೆ ಸಿಗ್ತವೆ. ಇಲ್ಲಿ ನೋಡ್ತಿರ್ಬೋದು, ತೇಜಸ್ವಿ ಅವರು ಶಾಮಣ್ಣ ಅವ್ರ ಜೊತೆ ಇದ್ದಿದ್ದು, ಆಮೇಲೆ ಶಿವರಾಮ್ ಕಾರಂತ್ ಅವ್ರ ಜೊತೆ, ಚಂದ್ರಶೇಖರ್ ಕಂಬಾರ್ ಅವ್ರ ಜೊತೆ ಎಲ್ಲ ಇದ್ದಿದ್ದು. ಇಲ್ಲಿ ನೋಡ್ಬೋದು ತೇಜಸ್ವಿ ಅವರು ಅಪರೂಪದ ಫೋಟೋಗಳು, ಹಾಗೆ ಅವ್ರು ಬರೆದಂತಹ ಬುಕ್ಗಳ ಕಲೆಕ್ಷನ್ ಎಲ್ಲ ಇಲ್ಲಿ ಕಾಣಕ್ಕೆ ಸಿಗ್ತವೆ. ತೇಜಸ್ವಿ ಅವರ ಅಪರೂಪದ ಫೋಟೋ ಗ್ಯಾಲರಿ ಇಲ್ಲಿದೆ ನೋಡ್ಬೋದು. ಅಪರೂಪದ ಫೋಟೋಗಳು ಇಲ್ಲಿ ಕಾಣಕ್ಕೆ ಸಿಗ್ತವೆ. ನೋಡ್ತಿದ್ದೀರಲ್ಲ, ತೇಜಸ್ವಿ ಮತ್ತು ಕುವೆಂಪು ಒಟ್ಟಿಗೆ ಇದ್ದಂಥ ಫೋಟೋ.
ಆಮೇಲೆ ತೇಜಸ್ವಿ ಅವರ ಬಾಲ್ಯದ ಫೋಟೋಗಳು ಎಲ್ಲ ಇಲ್ಲಿದ್ದಾವೆ. ಇದ್ರ ಪಕ್ಕ ನೋಡೋದಾದರೆ ಓಕೆ, ಇಲ್ಲಿ ನೋಡೋದಾದರೆ ಹೇಮಾಂಗಣ ಇದೆ. ಹುಬ್ಬಳ್ಳಿಗೆ ರಿಲೇಟೆಡ್ ಕಾರ್ಯಕ್ರಮಗಳು, ಹಾಗೆ ತುಂಬ ಕ್ಯಾಂಪ್ಗಳು, ಸಮ್ಮರ್ ಕ್ಯಾಂಪ್ ಆಗಿರ್ಬೋದು, ಚಿಲ್ಡ್ರನ್ಸ್ ಕ್ಯಾಂಪ್ ಆಗಿರ್ಬೋದು, ಹಾಗೆ ಕವಿಗಳ ಕ್ಯಾಂಪ್ಗಳು ಅಂದರೆ ಶಿಬಿರಗಳು ಇಲ್ಲಿ ನಡೀತವೆ. ಇನ್ನು ಗೋಡೆಗಳ ಮೇಲೆಲ್ಲ ಕುವೆಂಪುರವರು ಬರೆದಂತಹ ಸಾಲುಗಳನ್ನ ಹಾಕಿದ್ದಾರೆ, ನೋಡ್ತಿದ್ದೀರಲ್ಲ. ಇಲ್ಲಿ ರೂಮ್ಸ್ಗಳು ಬೇಕಾದ್ರೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ನೀವು ಕ್ಯಾಂಪ್ ಏನಾದರೂ ಮಾಡೋದಾದರೆ ಅವಾಗ ಇಲ್ಲಿ ನಿಮ್ಗೆ ಉಳ್ಕೊಳ್ಳೋಕ್ಕೂ ಜಾಗ ಇದೆ. ಆಮೇಲೆ ಮಂತ್ರಮಾಂಗಲ್ಯ ಕೂಡ ಇಲ್ಲೇ ನಡೆಯೋದು ಹೆಚ್ಚಾಗಿ. ಆ್ಯಂಡ್ ಮಂತ್ರಮಾಂಗಲ್ಯ ಸಮಯದಲ್ಲೂ ಅಷ್ಟೇ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ. ಆ್ಯಂಡ್ ಈ ಸ್ಟೇಜ್ ಮೇಲೆ ತುಂಬ ನಾಟಕಗಳು ಹಾಗೆ ಮಂತ್ರಮಾಂಗಲ್ಯಗಳೆಲ್ಲ ನಡೆದಿರುವಂತಹ ಸ್ಟೇಜ್ ಆಗಿದೆ ಇದು. ಆ್ಯಂಡ್ ಈ ಕಡೆ ನೀವು ನೋಡೋ ರೂಮ್ಗಳು ಜೆಂಟ್ಸಿಗಿರುತ್ತೆ, ಈ ಕಡೆ ಲೇಡೀಸ್ಗೆ ರೂಮ್ ಇದೆ. ಬುಕ್ ಮಾಡ್ಕೋಬೇಕು ಮಂತ್ರಮಾಂಗಲ್ಯ ಅಥವಾ ಕ್ಯಾಂಪ್ಗೋಸ್ಕರ ಅಥವಾ ಪ್ರತಿಷ್ಠಾನದಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ರೂಮ್ಸ್ ಪ್ರೊವೈಡ್ ಮಾಡ್ತಾರೆ. ಹಟ್ಗಳು ಕೂಡ ಇದ್ದಾವೆ ಉಳ್ಕೊಳಕ್ಕೆ ನಿಮ್ಗೆ ಆ ಕಡೆ ಹೊರಗಡೆ. ಇಲ್ಲಿ ನೋಡೋದಾದರೆ ಹೇಮಾಂಗಣದಲ್ಲಿ ಇನ್ನೊಂದು ರೂಮಲ್ಲಿ ಕುವೆಂಪುರವರ ಫೋಟೋಗಳನ್ನ ಇಟ್ಟಿದ್ದಾರೆ. ನೀವು ನೋಡ್ಬೋದು ಕುವೆಂಪುರವರ ಒಂದು ಅಪರೂಪದ ಫೋಟೋಗಳು ಇಲ್ಲಿ ಸಿಗ್ತವೆ, ನೋಡ್ತಿದ್ದೀರಲ್ಲ. ಇದು ಕುವೆಂಪುರವರ ಫೋಟೋಗಳು. ದೇವರಾಜ ಅರಸ್ ಅವ್ರ ಜೊತೆ ಕುವೆಂಪು, ಹಾಗೆ ಇಲ್ಲಿ ನೋಡೋದಾದರೆ ಇವರು ಬಂಗಾರಪ್ಪ, ಮುಖ್ಯಮಂತ್ರಿಗಳಾದ ಬಂಗಾರಪ್ಪ ಅವ್ರ ಜೊತೆ ಕುವೆಂಪು ಅಷ್ಟೇ ಅವರ ಅಂತಿಮ ನಮನದ ಸಮಯದ ಫೋಟೋ. ಹಾಗೆ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಕುವೆಂಪುರವ್ರ ಫೋಟೋ. ಪ್ರಧಾನಮಂತ್ರಿಗಳ ಜೊತೆ ಕೂಡ ಒಂದು ಫೋಟೋ ಇದೆ ಕುವೆಂಪುರವ್ರದ್ದು, ನೋಡ್ತಿದ್ದಾರಲ್ಲ. ಇದು ಕುವೆಂಪುರವರ ಫೋಟೋ ಗ್ಯಾಲರಿ. ಆ್ಯಂಡ್ ಆ ಕಡೆ ಹೋದರೆ ಆರ್ಟ್ ಗ್ಯಾಲರಿ ಇದೆ, ಬನ್ನಿ ಅಲ್ಲಿ ಹೋಗೋಣ. ಇಲ್ಲಿ ಸುತ್ತಮುತ್ತ ನೋಡೋದು ಕುವೆಂಪುರವರ ಸಾಲುಗಳನ್ನೆಲ್ಲ ಹಾಕಿದ್ದಾರೆ. ಇಲ್ಲಿ ನೋಡೋದಾದ್ರೆ ಕುತ್ಕೊಂಡು ವಿಶ್ರಾಂತಿ ಪಡೆಯೋಕ್ಕೆಲ್ಲ ಮಂಟಪಗಳ ರೀತಿ ಮಾಡಿದ್ದಾರೆ. ಆಲ್ರೆಡಿ ತುಂಬ ಜನ ವಿಶ್ರಾಂತಿ ಪಡಿತಾನೂ ಇದ್ದಾರೆ. ಇಲ್ಲಿ ಕಲಾ ಗ್ಯಾಲರಿ ಇದೆ. ಓಕೆ, ನಾನು ಹಟ್ಗಳನ್ನಲ್ಲ, ಹಟ್ಗಳಂದರೆ ಇವು ಇಲ್ಲಿದ್ದಾವಲ್ಲ, ಇವುಗಳಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ ಅಂದರೆ ನೀವು ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು. ಓಕೆ, ಇದು ಆರ್ಟ್ ಗ್ಯಾಲರಿ. ಇಲ್ಲಿ ತೇಜಸ್ವಿರವರು ತೆಗೆದಿರುವಂಥ ಫೋಟೋಗಳು ಇಲ್ಲಿ ಪ್ರದರ್ಶನಕ್ಕಿದ್ದಾವೆ, ನೋಡ್ತಿದ್ದಾರಲ್ಲ. ಇದು ತೇಜಸ್ವಿರವರು ತೆಗೆದಿರುವಂಥ ಫೋಟೋಗಳು. ಅವರು ಹಕ್ಕಿಗಳ ಫೋಟೋನ ತೆಗೆಸಿದ್ರಂತೆ. ಇದು ತೇಜಸ್ವಿ ಅವರೇ ಸ್ವಂತಹ ತೆಗೆದಂತಹ ಹಕ್ಕಿಗಳ ಫೋಟೋಗಳು, ನೋಡ್ತಿದ್ದೀರಲ್ಲ. ಇವು ಮಲೆನಾಡಿನ ಪರಿಸರದಲ್ಲಿ ಕಾಣಕ್ಕೆ ಸಿಗುವಂತಹ ಹಕ್ಕಿಗಳಾಗಿರ್ತವೆ. ಆ್ಯಂಡ್ ತೇಜಸ್ವಿ ಅವರಿಗೆ ಫೋಟೋಗ್ರಫಿ ಅಂದರೆ ಹಾಗೆ ಕಾಡಿನ ಬಗ್ಗೆ ಅವ್ರಿಗೆ ತುಂಬ ಒಲವು ಇತ್ತು. ಫೋಟೋಗ್ರಫಿ, ಕಾಡು ಅಂದರೆ ತೇಜಸ್ವಿ ಅವ್ರ ಬಗ್ಗೆ ಗೊತ್ತಿರೋರಿಗೆಲ್ಲ, ತೇಜಸ್ವಿ ಅವರ ಬಗ್ಗೆ ಒಂದು ವಿಷಯಗಳು ಗೊತ್ತಿರುತ್ತೆ ಅವರಿಗೆ ಈ ಫೋಟೋಗ್ರಫಿ ಹಾಗೆ ಕಾಡು ಅನ್ನೋದೆಲ್ಲ ಎಷ್ಟು ಇಷ್ಟ ಅನ್ನೋದು. ಹಾಗೆ ಅವ್ರ ಹತ್ರ ಒಂದು ಚೇತಕ್ ಬೈಕ್ ಕೂಡ ಇತ್ತು. ಆ್ಯಂಡ್ ತುಂಬ ಜನರಿಗೆ ಗೊತ್ತು ತೇಜಸ್ವಿ ಅವರು ಅನ್ನೋಕ್ಕೂ ಚೇತಕ್ ಬೈಕ್ ನೆನಪು ಬರುತ್ತೆ. ಚೇತಕ್ ಬೈಕ್ ಅನ್ನೋಕ್ಕೂ ನನಗಂತೂ ತೇಜಸ್ವಿನೇ ನೆನಪು ಬರೋದು. ಆ್ಯಂಡ್ ಅವರ ಒಂದು ಪ್ರೀತಿಯ ನಾಯಿ ಕಿವಿ ಅಂತ, ಅದು ಅವರ ಹೆಚ್ಚಿನ ಕಥೆಗಳಲ್ಲಿ ಕಿವಿ ನಮಗೆ ಕಾಣಸಿಗುತ್ತೆ. ನಾಯಿ ಹೆಸರು ಕಿವಿ ಅಂತ. ಆ್ಯಂಡ್ ಇಲ್ಲಿ ನೀವು ನೋಡೋದು ನವಿಲ್ ಕಲ್ಲಿನ ಫೋಟೋ. ಆ್ಯಂಡ್ ಇದ್ರದ್ದು ಆಲ್ರೆಡಿ ವೀಡಿಯೋ ನಾನು ಮಾಡಿದ್ದೀನಿ ನವಿಲ್ ಕಲ್ಲಿಂದು, ನೋಡ್ತಿದ್ದೀರಲ್ಲ. ಇದು ನವಿಲ್ ಕಲ್ಲು. ನವಿಲ್ ಕಲ್ಲಿಂದ ಏನು ವಿಶೇಷತೆ ಅಂದರೆ ನವಿಲ್ ಕಲ್ಲಲ್ಲಿ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಎರಡೂ ಒಂದೇ ಕಡೆಯಲ್ಲಿ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಇದು ತೇಜಸ್ವಿ ಅವರು, ನೋಡ್ತಿದ್ದೀರಲ್ಲ. ಇಷ್ಟು ಏನು ಫೋಟೋಗಳಿದ್ದಾವೆ ಅವುಗಳ ಕ್ರೆಡಿಟ್ ತೇಜಸ್ವಿ ಅವರಿಗೆ ಸಿಗುತ್ತೆ. ಆರ್ಟ್ ಗ್ಯಾಲರಿ ಇದೆ. ಆರ್ಟ್ ಗ್ಯಾಲರಿ ನೋಡಿದ್ರೆ ಪೇಂಟಿಂಗ್ಸ್ಗಳು ಕಾಣಕ್ಕೆ ಸಿಗುತ್ತೆ. ಇದು ಮಲೆಗಳಲ್ಲಿ ಮದುಮಗಳಲ್ಲಿ ನಾಯಿಗುತ್ತಿ ಮತ್ತು ನಾಯಿಗುತ್ತಿ ಅತ್ತೆ ಮಗಳು, ಅವರು ಆ ಕತೆ ಓದೋರಿಗೆ ಗೊತ್ತಿರುತ್ತೆ, ಅವರು ಊರು ಬಿಟ್ಟು ಓಡೋಗಿ ಮದುವೆ ಆಗಬೇಕು ಅಂತ ಹೋಗ್ತಿರ್ತಾರೆ, ಅಂಥ ಸನ್ನಿವೇಶ ಆಗಿದೆ ಇದು. ಇದು ಐತ ಮತ್ತು ಪಿಂಚಲು ಹಾಗೆ ಅವರ ಸಂಗಡಿಗರ ಪೇಂಟಿಂಗ್ ಆಗಿದೆ. ಇದು ಕೂಡ ಮಲೆಗಳಲ್ಲಿ ಮದುಮಗಳಿದೆ. ಇದು ಕಾನೂರು ಹೆಗ್ಗಡತಿಯ ಒಂದು ಸನ್ನಿವೇಶ ಆಗಿದೆ. ಆ್ಯಂಡ್ ಇದು ರಾಷ್ಟ್ರಕವಿ ಕುವೆಂಪುರವರು ಹಾಗೂ ಇದು ಕುವೆಂಪುರವರೇ. ಆ್ಯಂಡ್ ಇದು ಜಲಗಾರ ನಾಟಕದ ಒಂದು ಫೋಟೋ. ಇದು ಯಮನ ಸೋಲು ಅನ್ನೋ ನಾಟಕದ ಫೋಟೋ. ಇದು ನನ್ನ ಗೋಪಾಲ ಅನ್ನೋ ನಾಟಕದ ಫೋಟೋ. ಆ್ಯಂಡ್ ಇದು ಸ್ಮಶಾನ ಕುರುಕ್ಷೇತ್ರ ಅನ್ನೋ ಒಂದು ನಾಟಕದ ಫೋಟೋ. ಇದು ಕಾನಿನ ಅನ್ನೋ ಒಂದು ನಾಟಕದ ಫೋಟೋ. ಇದು ಚಂದ್ರಹಾಸ ಅನ್ನುವಂಥ ಒಂದು ನಾಟಕದ ಫೋಟೋ. ಆ್ಯಂಡ್ ಅಲ್ಲಿ ನೋಡಿದರೆ ಸಿಬಿಲುಗುಡ್ಡೆಯ ಫೋಟೋ ಇದೆ. ಈಗ ನೆಕ್ಸ್ಟ್ ಪ್ಲೇಸ್ ಕಡೆ ಹೋಗೋಣಂತೆ. ಆ್ಯಂಡ್ ಇಲ್ಲಿ ನೋಡಿದರೆ ನೀವು ಇದು ನಾಯಿಗುತ್ತಿ. ಆ್ಯಂಡ್ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ಕಾದಂಬರಿ ಇದೆಲ್ಲ, ಅದರಲ್ಲಿ ಬರುವಂಥ ಪಾತ್ರ ಆಗಿದೆ ಇದು ನಾಯಿಗುತ್ತಿ. ಇದು ನಾಯಿ ಹೆಸರು ಹುಲಿಯ ಅಂತ. ಆ್ಯಂಡ್ ಇದು ಗುತ್ತಿ. ಇಲ್ಲಿ ನೋಡ್ಬೋದು, ಇದು ಕಾನೂರು ಹೆಗ್ಗಡತಿ ಅವರು. ಕಾನೂರು ಹೆಗ್ಗಡತಿ ಅಂದರೆ ಇದು ಒಂದು ಕಾದಂಬರಿ. ಮಲೆಗಳಲ್ಲಿ ಮದುಮಗಳು ಹೇಗೆ ಒಂದು ಕಾದಂಬರಿನೋ ಹಾಗೆ ಕುವೆಂಪುರವ್ರದ್ದು ಇನ್ನೊಂದು ಕಾದಂಬರಿ ಕಾನೂರು ಹೆಗ್ಗಡತಿ.
ಅದರಲ್ಲಿ ಬರುವಂಥ ಪಾತ್ರ ಇದಾಗಿದೆ. ಫಸ್ಟ್ ಡೆಸ್ಟಿನೇಷನ್ ನಾನು ಹೇಳ್ದಂಗೆ ತೇಜಸ್ವಿ ಸ್ಮಾರಕ, ಆಮೇಲೆ ಇದು ಸಿಗುತ್ತೆ ನಿಮಗೆ. ಆ್ಯಂಡ್ ಇದು ಹೇಮಂಗಣ ಜನ್ಮ ಶತಮಾನೋತ್ಸವ ಭವನ. ಆ್ಯಂಡ್ ಇದ್ರ ಪಕ್ಕದಲ್ಲಿ ಹಿಂಗೆ ಹೋದರೆ ಕಲಾ ಗ್ಯಾಲರಿ ಇದೆ. ಆ್ಯಂಡ್ ಕಲಾ ಗ್ಯಾಲರಿ ನೋಡ್ಕೊಂಡು ಆಮೇಲೆ ನೀವು ಬೇಕಾದ್ರೆ ಸೀದಾ ಈ ಕಡೆ ಹೋಗ್ಬೋದು. ಅಂದರೆ ಹಿಂಗೆ ಕವಿ ಮನೆ ಇದೆ, ಕವಿ ಮನೆ ಕಡೆ ಹೋಗೋಣಂತೆ. ಎಲ್ಲ ದಿನವೂ ಓಪನ್ ಇರುತ್ತೆ. ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ ಆ್ಯಂಡ್ ಸಂಜೆ 6 ಗಂಟೆಗೆ ಕ್ಲೋಸ್ ಆಗೋದು. ಏನಣ್ಣ ಈ ಥರ ಸೈಡ್ ಹೋಗ್ತೀವಿ, ಏನಾಯ್ತು ಅಣ್ಣಂಗೆ ಗೇರ್ ಮರ್ತೋಯ್ತಾ ಏನು ಕತೆ? ಮಧ್ಯ ರೋಡಲ್ಲಿ ಹಂಗೆ ನಿಲ್ಸ್ಕೊಬಿಟ್ರೆ. ಓಕೆ ಗೈಸ್, ಆ್ಯಂಡ್ ಈಗ ಅವೆರಡು ಲೊಕೇಶನ್ಗಳನ್ನ ನೋಡಿ ನೆಕ್ಸ್ಟ್ ಲೊಕೇಶನ್ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹುಬ್ಬಳ್ಳಿಯ ಕವಿ ಮನೆ. ನಾವೀಗ ಹೋಗ್ತಿರೋದು ಕವಿ ಮನೆಗೆ. ಓಕೆ ಬನ್ನಿ ಹೋಗೋಣ. ಹೌದು, ವೀಕೆಂಡ್ ಆ್ಯಂಡ್ ಅದರ ರಜಾ ದಿನಗಳಲ್ಲಿ ಸಖತ್ ರಶ್ ಇರುತ್ತೆ. ನೋಡ್ತಿದ್ದೀರಲ್ಲ ವೆಹಿಕಲ್ಗಳು ಹೆಂಗೆ ನಿಂತಿದ್ದಾವೆ. ಹುಬ್ಬಳ್ಳಿಯ ಕವಿ ಮನೆ. ಗುರುತರ ಜನ ಇಲ್ಲಿ ಅಂದರೆ ಇವತ್ತು ವೀಕೆಂಡ್ ಇದೆ ಆ್ಯಂಡ್ ಭಾನುವಾರ ಹಾಲಿಡೇ ಇರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಓಕೆ, ಈ ಕಡೆ ನೋಡೋದಾದರೆ ಕವಿ ಮನೆಯ ಎಡದೆ ಬದಿಯಿಂದ ನೋಡೋದಾದ್ರೆ ನೀವು ಹೋಗ್ತಿದ್ದಂಗೆ ನಿಮಗೆ ಸಿಗುತ್ತೆ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಮತ್ತು ಸಪ್ತಸೂತ್ರ, ಅನಿಕೇತನ ಗೀತೆ, ಆಮೇಲೆ ಅವರ ಪಂಚಮಂತ್ರಗಳು, ಅವ್ರ ಫೋಟೋ ಎಲ್ಲ ಕಾಣಕ್ಕೆ ಸಿಗುತ್ತೆ, ನೋಡ್ಬೋದು. ಇಲ್ಲಿ ನೋಡೋದಾದ್ರೆ ಕವಿ ಮನೆ ಕಾಣುತ್ತೆ, ನೋಡ್ತಿದ್ರಲ್ಲ. ಈ ಕಡೆ ಈಗ ಕವಿ ಮನೆ ಒಳಗೆ ಹೋಗ್ಬೇಕಂದ್ರೆ ನೀವು ಟಿಕೆಟ್ ತಗೋಬೇಕು. ಟಿಕೆಟ್ ಪ್ರೈಸ್ 20 ರೂಪಾಯಿ ಆಗುತ್ತೆ. ಆ್ಯಂಡ್ 20 ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ ಒಬ್ಬರಿಗೆ. ಆ್ಯಂಡ್ ಒಳಗಡೆ ವೀಡಿಯೋ ರೆಕಾರ್ಡಿಂಗು ಹಾಗೆ ಫೋಟೋ ತೆಗೆಯೋದೇನು ಪರ್ಮಿಷನ್ ಇಲ್ಲ. ಒಳಗಡೆ ಫೋಟೋ ತೆಗೆಯೋದಕ್ಕೆ, ವೀಡಿಯೋ ರೆಕಾರ್ಡಿಂಗಿಗೆ ಸುಮ್ಮನೆ ಹೋಗಿ ನೋಡ್ಕೊಬರ್ಬೋದು. ಒಳಗಡೆ ತುಂಬ ಒಳ್ಳೊಳ್ಳೆ ವಸ್ತುಗಳೆಲ್ಲ ಇದಾವೆ. ಕುವೆಂಪುರವ್ರು ಬಳಸಿರುವಂಥ ವಸ್ತುಗಳು, ಹಾಗೆ ಕುವೆಂಪುರವರ ಪ್ರಶಸ್ತಿಗಳು, ಅವ್ರು ಬರೆದಿರುವಂಥ ಪುಸ್ತಕಗಳು, ಹಾಗೆ ಮಲೆನಾಡಿನೊಂದು ಹಳ್ಳಿ ಮನೆಯ ಸೊಗಡನ್ನು ಇಲ್ಲಿ ಒಳಗಡೆ ಇಟ್ಟಿದ್ದಾರೆ ಕವಿ ಮನೆ ಒಳಗಡೆ. ಆ್ಯಂಡ್ ಓಕೆ ಬನ್ನಿ ಒಳಗಡೆ ನಾವು ಹೋಗಿ ನೋಡ್ಕೊ ಬರ್ತೀನಿ. ಆ್ಯಂಡ್ ಅದಕ್ಕೆ ಒಳಗಡೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ, ಟಿಕೆಟ್ ತಗೋಬೇಕು. ಓಕೆನಾ, ಒಳಗಡೆ ಒಂದು ವೀಡಿಯೋ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡುವ. ಓಕೆ ಗೈಸ್, ಕವಿ ಮನೆ ಒಳಗಿಂದ ಆಯಿತು. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೊಟ್ಟಿಗೆ ರೀತಿ ಇದೆ ಆ್ಯಂಡ್ ಅದ್ರೊಳಗೆ ನೋಡ್ಕೊಬರೋಣ. ಇದು ಕವಿ ಮನೆ ಪಕ್ಕದಲ್ಲೇ. ಆ್ಯಂಡ್ ಇಲ್ಲಿ ವೀಡಿಯೋ ರೆಕಾರ್ಡಿಂಗಿಗೆ ಓಕೆ ಬಿಡ್ತಾರೆ, ಅಂದರೆ ವೀಡಿಯೋ ತೆಗಿಬೋದು, ಫೋಟೋನ ತೆಗಿಬೋದು. ಬಟ್ ಕವಿ ಮನೆ ಒಳಗಡೆ ಯಾವುದೇ ರೀತಿಯ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಆ್ಯಂಡ್ ಇಲ್ಲಿ ನೋಡೋದಾದರೆ ಹಳೆಯ ಮಲೆನಾಡಿನ ಮನೆಗಳಲ್ಲಿ ಅಥವಾ ಮಲೆನಾಡಲ್ಲಿ ಉಪಯೋಗಿಸಿದಂತಹ ವಸ್ತುಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ನೋಡ್ತಿದ್ದೀರಲ್ಲ, ಇವೆಲ್ಲ ಹಿಟ್ಟು ಕುಟ್ಟುವಂತಹ ಮಣೆಗಳು, ಮಡಿಕೆ, ಆಮೇಲೆ ಬೀಸೆಕಲ್ಲು, ಆಮೇಲೆ ಬೆಲ್ಲದಚ್ಚು, ಮರದ ಪಣತ, ಆಮೇಲೆ ಪಣತ ಅಂದರೆ ಭತ್ತನ ಶೇಖರಣೆ ಮಾಡಿಡುವಂತಹ ಇದು ಶೇಖರಿಸುವಂಥದ್ದು. ಇದು ತಡಿಕೆ ಪಣತ, ತಟ್ಟಿದು ಕಣಜ, ಆಮೇಲೆ ಇದೇನಿದು, ಇದು ಇವೆಲ್ಲ ವ್ಯವಸಾಯಕ್ಕಂತ ಉಪಯೋಗಿಸುವಂತಹ ಉಪಕರಣಗಳು. ಆ್ಯಂಡ್ ಎತ್ತಿನ ಗಾಡಿ ನೋಡ್ಬೋದು. ಇದು ದನಗಳಿಗೆ ಕಟ್ತಿದ್ದಂಥ ಗಂಟೆಗಳು. ಆ್ಯಂಡ್ ಇದಕ್ಕೊಂದು ಸುತ್ತಿಗೆ ಥರ ಇರ್ತಿತ್ತು, ಅದು ಬಡ್ಕೊಂಡಾಗ ದನಗಳು ಸೌಂಡ್ ಆಗ್ತಿತ್ತು, ನೋಡಬಹುದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಕವಿ ಮನೆ. ಕವಿ ಮನೆ ಪಕ್ಕದಲ್ಲೇ ಈ ಥರ ಒಂದು ಕೃಷಿ ಸಲಕರಣೆಗಳು ಅಂತ ಹೇಳಿ ಒಂದು ರೂಮ್ ಇದೆ. ಆ ರೂಮ್ ಒಳಗಡೆ ಕೃಷಿ ಸಲಕರಣೆಗಳನ್ನೆಲ್ಲ ತುಂಬಿಟ್ಟಿದ್ದಾರೆ, ಸಂಗ್ರಹಾಲಯ ಅಂತ. ಆ್ಯಂಡ್ ಅದರಲ್ಲಿ ಮಲೆನಾಡಿನ ಕೃಷಿ ಉಪಕರಣಗಳೆಲ್ಲ ಕಾಣಕ್ಕೆ ಸಿಗ್ತವೆ. ಆ್ಯಂಡ್ ಈ ಕಡೆ ನೋಡೋದಾದ್ರೆ ಕವಿ ಮನೆ ಇದೆ. ಇದಿಷ್ಟು ಹುಬ್ಬಳ್ಳಿಯ ಕವಿ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳು ಈ ಥರ ಕಾಣ್ತವೆ. ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ನೋಡ್ಬೋದು, ನನ್ನ ಮನೆ ಅಂತ ಬರೆದಿದ್ದಾರೆ. ಕುವೆಂಪುರವ್ರು ಬರೆದಿರೋ ಹಾಡು, ಅವ್ರ ಮನೆ ಬಗ್ಗೆ ಅವ್ರು ಬರೆದಿರುವಂತಹ ಕವಿತೆ ಆಗಿದೆ ಇದು. ನೋಡ್ತಿದ್ದೀರಲ್ಲ, ನನ್ನ ಮನೆ ಅಂತ. ಇದು ಕುವೆಂಪುರವ್ರದ್ದು ಅಜ್ಜನ ಮನೆ ಆಯಿತಾ. ಅಂದರೆ ಅವ್ರ ಬಾಲ್ಯನೆಲ್ಲ ಇಲ್ಲೇ ಕಳೆದಿದ್ದು ಹೆಚ್ಚಾಗಿ. ಆ್ಯಂಡ್ ಆಮೇಲೆ ಅವರು ಮೈಸೂರಿಗೆ ಹೋದರು. ಆ್ಯಂಡ್ ಅವ್ರು ಹುಟ್ಟಿದ್ದು ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಆಗ್ಬೋದು, ಹಿರೇಕೊಡ್ಗೆ ಅಂತ, ಅಲ್ಲಿ ಅವ್ರು ಹುಟ್ಟಿದ್ದು. ಆಮೇಲೆ ಅವರು ಬಾಲ್ಯನೆಲ್ಲ ಕಳೆದಿದ್ದು ಇದೆ ಕುಪ್ಪಳ್ಳಿ ಮನೆಯಲ್ಲಿ. ಈಗ ನಾವು ಕವಿಶೈಲಕ್ಕೆ ಹೋಗೋಣ. ಕುಪ್ಪಳ್ಳಿ ಕವಿ ಮನೆ ಹೇಗೆ ಫೇಮಸ್ಸು ಹಾಗೆ ಕವಿಶೈಲ ಕೂಡ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಕವಿಶೈಲಕ್ಕೆ ಕಾಲ್ದಾರಿ. ಈ ಕಡೆಯಿಂದ ಹಿಂಗೆ ನಡ್ಕೊ ಹೋದರೆ ಮೇಲ್ಗಡೆ ಇಲ್ಲಿಂದ ಹೋಗ್ತಾ ಇದ್ದರೆ ಮೇಲೆ ಕವಿಶೈಲಕ್ಕೆ ಹೋಗ್ಬೋದು. ನಡ್ಕೊಂಡು ಹೋಗೋದಾರಿ ಇದು.
ಆ್ಯಂಡ್ ಇಲ್ಲಿಂದ ಏನಿಲ್ಲ, ಆ ಕಡೆ ಈ ಕಡೆ ಕಳೆದೋಗೋಂಥ ದಾರಿ ಏನಲ್ಲ, ಈ ಥರನೇ ಕಲ್ಲು ಹಾಸಿದ್ದಾರೆ. ಯಪ್ಪ ದೇವರೇ, ಈ ಥರನೇ ಕಲ್ಲು ಹಾಸಿದ್ದಾರೆ. ಈ ಕಲ್ಲು ಹಾಸಿದ್ರ ಮೇಲ್ಗಡೆ ಹಿಂಗೆ ಹೋದರೆ ಕರೆಕ್ಟಾಗಿ ಕವಿಶಾಲೆಗೆ ಹೋಗ್ಬೋದು. ಬಟ್ ನಾವು ಬೈಕ್ ತಂದಿರೋದ್ರಿಂದ ಈ ದಾರಿಲಿ ಹೋಗ್ತಿಲ್ಲ. ಬೈಕ್ ತಂದವರು, ವೆಹಿಕಲ್ ಇರೋರು ಇನ್ನೊಂದು ದಾರಿಲಿ ಹೋಗ್ಬೋದು. ನಡ್ಕೊ ಹೋಗೋದಾದರೆ ಈ ದಾರಿಲಿ ಹೋಗ್ಬೋದು. ನಮ್ಮ ನೆಕ್ಸ್ಟ್ ಸ್ಟಾಪ್ ಕವಿಶೈಲ್ಯ. ನೋಡ್ತಿದ್ರಲ್ಲ. ಆ್ಯಂಡ್ ಈಗ ನಾವು ಕವಿಮನೆಯಿಂದ ಸೀದಾ ಕವಿಶೈಲಕ್ಕೆ ಹೋಗ್ತಿದ್ದೀವಿ. ಕವಿಶೈಲಕ್ಕೆ ಹೋಗೋಕ್ಕೆ ದಾರಿ ಸೇಮ್ ಈ ಹೇಮಾಂಗಣದ ಹತ್ರ ಬಂದು ಹೋಗಬೇಕು. ಕವಿಶೈಲಕ್ಕೆ ಹೋಗೋಕ್ಕೆ ನಾನು ಅವಾಗ ತೇಜಸ್ವಿ ಸ್ಮಾರಕ ತೋರಿಸಿದ್ನಲ್ಲ, ಅದ್ರ ಆಪೋಸಿಟ್ 2 ದ್ವಾರಗಳಿದಾವಲ್ಲ, ಅಲ್ಲಿಂದ ಹೋಗಬೇಕು ವೆಹಿಕಲಲ್ಲಿ ಹೋಗೋದಾರೆ. ಓ ನಮ್ಮ ಸರ್ ಹೋಗ್ತು, ನಮ್ಮ ಸರ್ ಹೋಯ್ತು ಅದ್ರಿ, ನಮ್ಮ ಕಾಲೇಜ್ ಸರ್ ಹೋದ್ರು, ನೋಡ್ದಂಗೆ ಆಯಿತು. ಓಕೆ ಬಿಡಿ. ಆ್ಯಂಡ್ ಇದಿದೆಲ್ಲ, ಇದು ಕವಿಶೈಲಕ್ಕೆ ವೆಹಿಕಲ್ಗಳು ಹೋಗುವಂಥ ದಾರಿ. ಹಂಗೆ ಇದರಲ್ಲಿ ವೆಹಿಕಲ್ಗಳು ಅಂದರೆ ಬಸ್ ತನಕ ಹೋಗ್ಬೋದು, ಬೈಕಿಂದ ಬಸ್ವರೆಗೂ ವೆಹಿಕಲ್ಗಳ ಮೇಲೆ ಹೋಗ್ಬೋದು. ಆ್ಯಂಡ್ ಆ ಕಡೆಯಿಂದ ನಡ್ಕೊ ಬರೋದಾರೆ ಬರೀ ನಡ್ಕೊ ಬರೋಕೆ ಒಂದೇ ಆಗೋದು, ಮೆಟ್ಲು ಇರುತ್ತೆ, ಅಲ್ಲಿಂದ ಹತ್ಕೊಂತ ಬರಬೇಕು. ಆ್ಯಂಡ್ ಬಸ್ಸೆಲ್ಲ ಆದರೆ 2 ಆ ಕಡೆ ಈ ಕಡೆಯಿಂದ ಬಂದರೆ ಕಷ್ಟ ಇದೆ. ಅಂದರೆ ಸಣ್ಣ ದಾರಿನೇ, ಬಸ್ ಹೋಗ್ಬೋದು ಬಟ್ ಸಣ್ಣ ಇದೆ ದಾರಿ. ಪ್ರಕೃತಿಯ ಮಧ್ಯದಲ್ಲಿ ಹೋದಂತಹ ದಾರಿ ಇದು. ಆ್ಯಂಡ್ ಇನ್ನೊಂದೇನೆಂದರೆ ಮಳೆಗಾಲದಲ್ಲಿ ಇದು ರೋಡ್ ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಮಲೆನಾಡು ಸಖತ್ತಾಗಿರುತ್ತೆ. ಅಯ್ಯೋ ಮೇಲ್ಗಡೆನೂ ಗಾಡಿ ನಿಲ್ಸೋಕ್ಕೆ ಜಾಗಿಲ್ಲಲ್ಲ, ಈಗ ಬಿಸಿಲಲ್ಲೇ ನಿಲ್ಲಿಸ್ಬೇಕು. ಒಂದ್ಸಲ ಬಿಸಿಲಲ್ಲಿ ನಿಂತಿರ್ಗುರು. ಓಕೆ, ಇದು ಕವಿಶೈಲ್ಯದ ಪಾರ್ಕಿಂಗ್ ಲಾಟ್. ನೋಡ್ತಿದ್ದೀರಲ್ಲ, ಇಲ್ಲಿ ವೆಹಿಕಲ್ಗಳೆಲ್ಲ ನಿಂತಿರ್ತವೆ. ಆ್ಯಂಡ್ ವೆಹಿಕಲಲ್ಲಿ ಬಂದರೆ ಇಲ್ಲೇ ಲಾಸ್ಟ್, ವೆಹಿಕಲ್ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಇಲ್ಲಿಂದ 100 ಮೀಟ್ರ್ ಒಳಗೆ ಹೋದರೆ ಕವಿಶೈಲ್ಯ ಸಿಗುತ್ತೆ. 100 ಮೀಟ್ರ್ ಇಲ್ಲ, ನಾನು ಕೆಳಗಡೆ ತೋರಿಸಿದ್ನಲ್ಲ ಕಾಲು ದಾರಿಲಿ ನಡ್ಕೊ ಹೋದರೆ ಅಂತ, ಆ ದಾರಿ ಇಲ್ಲೇ ಬಂದು ಸೇರುತ್ತೆ. ನೋಡ್ತಿದ್ದಾರೆ ಅವರೆಲ್ಲ ನಡ್ಕೊ ಬರ್ತಾಯಿದ್ದಾರೆ, ನಡ್ಕೊ ಹೋಗ್ತಿದ್ದಾರೆ. ಆ್ಯಂಡ್ ಕವಿಮನೆ ಪಕ್ಕದಿಂದನೇ ಸೀದಾ ನಡ್ಕೊಂಡು ಹೋದರೆ ರಾಷ್ಟ್ರಕವಿ ಕುವೆಂಪುರವರ ಕವಿಶೈಲ್ಯ ಹಾಗೆ ಸ್ಮಾರಕನ ನೋಡ್ಬೋದು ನಾವು. ಇಲ್ಲೇನಂದರೆ ಒಂದು ಕಲ್ಲಿನ ಕಂಬಗಳನ್ನೆಲ್ಲ ನಿಲ್ಲಿಸಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ನೋಡುವುದು ಇಲ್ಲಿ ದೊಡ್ಡ ದ್ವಾರದ ರೀತಿ ಕಾಣುತ್ತಲ್ಲ, ಈ ಥರ ಸ್ಟ್ರಕ್ಚರ್ಗಳೇ ಒಳಗಡೆ ತುಂಬ ಕಾಣಕ್ಕೆ ಸಿಗ್ತವೆ. ಬನ್ನಿ ದ್ವಾರದ ಒಳಗಿಂದ ಒಳಗೆ ಹೋಗೋಣಂತೆ. ಕವಿಶೈಲ್ಯದ ಕಲಾಕೃತಿಗಳ ಶಿಲ್ಪಿ ಅಂದರೆ ಈ ಕೆ ಟಿ ಶಿವಪ್ರಸಾದ್ ಏನಂದರೆ ಈ ಕವಿಶೈಲ್ಯನ ಅಂದರೆ ಮುಂಚೆ ಒಂದು ಗುಡ್ಡ ಇತ್ತು, ಆ ಗುಡ್ಡನ ಈ ರೀತಿ ದ್ವಾರಗಳು, ಈ ರೀತಿ ಶಿಲ್ಪಕೃತಿಗಳನ್ನ ಅಂದರೆ ಈ ಥರ ಒಂದು ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿರೋದು ಅವರು ಮತ್ತು ಅವ್ರ ತಂಡದವರು. ಅವರು ಇದಕ್ಕೆ ಪ್ಲಾನಿಂಗ್ ಮಾಡಿದವರು ಅಂತ ಹೇಳೋದಾಗುತ್ತೆ. ನೋಡ್ತಿದ್ದೀರಲ್ಲ, ಸುತ್ತಲೂ ಕಾಡು, ಆ ಕಡೆ ಮಲೆನಾಡಿನ ಗಿರಿಪಂಥಿಗಳು. ಇಲ್ಲಿ ನೋಡಿದ್ರೆ ಕವಿಶೈಲ್ಯ ನೋಡ್ಬೋದು, ಕುಪ್ಪಳ್ಳಿಯ ಕವಿಶೈಲ್ಯದ ಒಳಗೆಂಟ್ರಿ ಆಗೋಣಂತೆ ಬನ್ನಿ. ಇಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಫುಲ್ಲು ಹುಲ್ಲನ್ನೆಲ್ಲ ಬೆಳೆಸಿದ್ದಾರೆ, ಲಾನ್ ಟೈಪ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಕವಿಶೈಲ್ಯದ ಸ್ಟ್ರಕ್ಚರ್ ನೋಡ್ಬೋದು. ಆ್ಯಂಡ್ ಇದು ಕವಿ ಸಮಾಧಿ, ಚಪ್ಪಲಿಲ್ಲೇ ಇಟ್ಟು ಒಳಗೋಣ. ಇದು ರಾಷ್ಟ್ರಕವಿ ಕುವೆಂಪುರವರ ಸಮಾಧಿಯಾಗಿದೆ, ನೋಡ್ತಿದ್ದೀರಲ್ಲ. ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ, ಹಾಗೆ ಕನ್ನಡದ ಒಬ್ಬ ಮಹಾನ್ ಕವಿ ಕುವೆಂಪುರವರ ಸಮಾಧಿಯಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನಾನು ಕೆಳಗಡೆ ಫಸ್ಟ್ ತೋರಿಸಿರೋದು ಕುವೆಂಪುರವ್ರ ಮಗನ ಸಮಾಧಿ ಅಂದರೆ ತೇಜಸ್ವಿ ಅವ್ರದ್ದು, ಇದು ಕುವೆಂಪುರವ್ರದ್ದು. ನೋಡ್ತಿದ್ದೀರಲ್ಲ, ಅವರೇ ಅಲ್ಲಿ ನೋಡ್ಬೋದು, ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಕುವೆಂಪುರವ್ರು ಹುಟ್ಟಿದ ಡೇಟು ಹಾಗೆ ಕುವೆಂಪುರವರು ತೀರ್ಕೊಂಡ ಡೇಟ್ ಕೂಡ ಇಲ್ಲೇ ಇದೆ. ನೋಡ್ತಿದ್ರಲ್ಲ, 29/12/1904 ಅವ್ರು ಹುಟ್ಟಿದ್ದು, 11/11/1994 ಅವರು ತೀರ್ಕೊಂಡಿರೋದು. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಕನ್ನಡದ 2ನೇ ರಾಷ್ಟ್ರಕವಿ, ಕರ್ನಾಟಕ ರತ್ನ ಕೂಡ ಹೌದು. ತುಂಬ ದೊಡ್ಡ ಕವಿಗಳು. ಬನ್ನಿ, ಆ ಕಡೆ ಕವಿಶೈಲ್ಯದ ವ್ಯೂ ಪಾಯಿಂಟ್ ಇದೆ, ಆ ಕಡೆ ಹೋಗೋಣ. ಓಕೆ, ಕವಿಶೈಲ್ಯ ಧ್ಯಾನಪೀಠ ಅಂತ ಹೇಳಿ ಈ ಕಡೆ ಮಾರ್ಕ್ ಇದೆ ಅಲ್ಲ, ಇಲ್ಲಿ ಹೋದರೆ ಕವಿಶೈಲ್ಯದ ವ್ಯೂ ಪಾಯಿಂಟ್ ಕಾಣಕ್ಕೆ ಸಿಗುತ್ತೆ. ಇಲ್ಲಿದೆ ಅಲ್ಲ, ಇದು ರಾಷ್ಟ್ರಕವಿ ಕುವೆಂಪು ಹಾಗೆ BM ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರೆಲ್ಲ ಅವರು ಸ್ವಂತ ಕಲ್ಲಿನಿಂದ ಕೊರೆದಿರೋದು ಅಂತ ಹೇಳಲಾಗುತ್ತೆ. ಕುವೆಂಪು ಹಾಗೆ BM ಶ್ರೀಕಂಠಯ್ಯ, TS ವೆಂಕಣ್ಣಯ್ಯ ಅನಿಸುತ್ತೆ, ಅವರೆಲ್ಲ ಬಂದು ಒಟ್ಟಿಗೆ, ಅಂದರೆ ತೇಜಸ್ವಿ ಅವರು ಆಮೇಲೆ ಬಂದಿರೋದು,
ಮುಂಚೆ ಇವ್ರು 3 ಜನ ಬಂದು ಇಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಇದು ಮಹಾನ್ ಕವಿಗಳ ಹಸ್ತಾಕ್ಷರ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರೋದು. ಇಲ್ಲಿ ನೋಡೋದಾದರೆ ಕವಿ ಶೈಲ್ಯದ ವ್ಯೂ ಪಾಯಿಂಟ್ ನೋಡ್ಬೋದು. ಈಗ ಮಧ್ಯಾಹ್ನ ಫುಲ್ ಬಿಸಿಲಿದೆ, ಹಾಗಾಗಿ ಅಂತ ಏನು ಇದು ಕಾಣಲ್ಲ. ಬೆಳಿಗ್ಗೆದು ನಾನೊಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಫುಲ್ ಸ್ಮೋಕ್ ಇರೋ ಅಂಥದ್ದು. ಅಂದರೆ ಸಂಜೆ ಹೊತ್ತಿಗೆ ಆ ಕಡೆ ಇಲ್ಲಿಂದ ಸನ್ಸೆಟ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ನೋಡೋದು ಮಲೆನಾಡಿನ ಗಿರಿಪಂಥಿಗಳ ಶ್ರೇಣಿಗಳು ನೋಡಬಹುದು. ಇದು ಕುಪ್ಪಳ್ಳಿಯ ಕವಿಶೈಲ್ಯ. ಕುವೆಂಪುರವರು ಈ ಕವಿಶೈಲ್ಯದ ಬಗ್ಗೆ ಬರೆದಿರುವಂತಹ ಕವಿತೆಗಳು ಕಾಣುತ್ತೆ, ನೋಡ್ಬೋದು. ಒಂದು ಕವಿಶೈಲ್ಯನ ಹೊಗಳಿ ಹಾಡಿರೋವಂಥದ್ದು ಅವರು. ಅದನ್ನು ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಅಂದರೆ ಈ ಕವಿಶೈಲ್ಯ ನೋಡಿ ಅವ್ರಿಗೆ ಏನು ಅನಿಸ್ತು ಅಂತ ಅವ್ರು ಇಲ್ಲಿ ಬರ್ತಿದ್ದಾರೆ. ಅವರು ಈ ಕವಿಶೈಲ್ಯದ ಬಗ್ಗೆ ಬರೆದಿರುವಂಥದ್ದು. ಆ್ಯಂಡ್ ಈ ಕಡೆ ನೋಡೋದಾದರೆ ಅವ್ರಿಗೆ ತುಂಬ ಇಷ್ಟವಾಗುವಂತಹ ಸ್ಥಳಗಳಲ್ಲಿ ಕವಿಶೈಲ್ಯ ಕೂಡ ಒಂದಾಗಿತ್ತು. ಆ್ಯಂಡ್ ಇಲ್ಲಿ ಇದು ಬಿಟ್ಟರೆ ಇನ್ನು ಸಿಬ್ಲುಗುಡ್ಡೆ, ನವಿಲುಕಲ್ಲು ಅವೆಲ್ಲ ಇದ್ದಾವೆ. ಅವನ್ನೆಲ್ಲ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅವನೊಂದ್ಸಲ ವೀಡಿಯೋ ಚೆಕ್ ಮಾಡಿ ನೀವು. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಫುಲ್ಲು ಕವಿಶೈಲ್ಯದ ಸ್ಟ್ರಕ್ಚರ್ಗಳು ಕಾಣೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಥರ ಸೀನ್ಸ್ ಇದೆ ಕವಿಶೈಲ್ಯದ್ದು. ಅಂದರೆ ಇಲ್ಲಿ ಆಲ್ರೆಡಿ ಮಾನವ ನಿರ್ಮಿತ ಹೇಗಿದೆಯೋ ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಸುತ್ತಮುತ್ತ ನಿಮಗೆ ಪ್ರಕೃತಿನೇ ನಿರ್ಮಿಸಿರೋಂತಹ ಕವಿಶೈಲ್ಯ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಮಳೆಗಾಲದ ಸಮಯದಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಕವಿಶೈಲ್ಯ ಅಂತೂ. ಆ್ಯಂಡ್ ನೋಡ್ತಿದ್ದಾರೆ ಹಾಗೆ. ನನ್ನ ಪ್ರಿಫರೆನ್ಸ್ ಏನಂದರೆ ಫಸ್ಟು ತೇಜಸ್ವಿ ಸ್ಮಾರಕದಿಂದ ನೀವು ಶುರು ಮಾಡ್ಕೋಬೇಕು. ಶುರು ಮಾಡ್ಕೊಂಡು ಆಮೇಲೆ ನಿಮಗೆ ನೋಡ್ತಾ ಕವಿಶೈಲ್ಯದವರೆಗೆ ನೋಡ್ಬೋದು. ಆ್ಯಂಡ್ ನೋಡಿ ಈ ರೀತಿ ಇರುತ್ತೆ. ಆ್ಯಂಡ್ ಕವಿಶೈಲ್ಯಕ್ಕೆ ಒಳಗಡೆ ಹೋಗೋದೆಲ್ಲ ಫ್ರೀ. ಆ್ಯಂಡ್ ಕವಿಶೈಲ್ಯದ ಒಳಗೆ ನೋಡೋದು ಅವೆಲ್ಲ ಫ್ರೀ. ಕವಿಮನೆ ಒಳಗೆ ಹೋಗೋಕ್ಕೆ ಮಾತ್ರ ಟಿಕೆಟ್ ತಗೋಬೇಕು. ಇನ್ನು ಇಲ್ಲಿಂದ ನೀವು ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ಬೋದು, ಲೈಕ್ ಯಾವುದು ಸಿಬ್ಲುಗುಡ್ಡೆ, ನವಿಲುಕಲ್ಲು ಅಲ್ಲಿಗೆಲ್ಲ ಹೋಗ್ಬೋದು. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಇಲ್ಲಿಗೆಲ್ಲ ಹೋಗ್ತಿಲ್ಲ. ಆ್ಯಂಡ್ ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇನ್ನು ಕುವೆಂಪುರವರು ಹುಟ್ಟಿದ ಮನೆ ಕೂಡ ಇಲ್ಲಿಂದ 7 ಕಿಲೋಮೀಟ್ರ್, ಅಲ್ಲಿಗೂ ಹೋಗ್ಬೋದು ನೀವು. ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ವೀಕ್ಡೇಸಲ್ಲಿ ಬಂದರೆ ಒಳ್ಳೆಯದು. ವೀಕೆಂಡಲ್ಲೂ ಬರ್ಬೋದು, ಬಟ್ ಜನ ಜಾಸ್ತಿ ಇರ್ತಾರೆ ವೀಕೆಂಡಲ್ಲಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸಂಜೆ ಸಮಯದಲ್ಲಿ ಬಂದರೆ ಸೂರ್ಯ ಮುಳುಗೋದು ನೋಡ್ಬೋದು. ಆದರೆ ಬೆಳಗ್ಗೆ ಬಂದರೆ ನಿಮಗೆ ಈ ಬಿಸಿಲಲ್ಲಿ ಸಾಕಾಗೋಗುತ್ತೆ. ಕವಿಶೈಲ್ಯದಿಂದ ನಾವೀಗ ಹೋಗಿ ಮೇನ್ ರೋಡಿಗೆ ಹೋಗಿ ಮನೆ ಕಡೆ ಹೋಗೋದು. ಆ್ಯಂಡ್ ನಾನು ಪ್ರತಿಯೊಂದನ್ನು ಕುಪ್ಪಳ್ಳಿಲಿರೋಂಥವು ನಾನು ತೋರ್ಸೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಆ್ಯಂಡ್ ಕುಪ್ಪಳ್ಳಿ ಬಗ್ಗೆ ಹೇಳೋದಂತಂದರೆ ಇದು ರಾಷ್ಟ್ರಕವಿ ಕುವೆಂಪುರವರು ಹುಟ್ಟಿದಂಥ ಜಾಗ ಇದಲ್ಲ. ಹುಟ್ಟಿದ್ದು ಹಿರೇಕೊಡಿಗೆಯಲ್ಲಿ, ಅವರ ಅಜ್ಜಿ ಮನೆಯಲ್ಲಿ. ಇದು ಅವರ ಅಜ್ಜನ ಮನೆ. ಆ್ಯಂಡ್ ಇಲ್ಲಿ ಅವರು ತಮ್ಮ ಬಾಲ್ಯನೆಲ್ಲ ಫುಲ್ ಕಳೆದಿದ್ದಿಲ್ಲ. ಆ್ಯಂಡ್ ಇಲ್ಲಿನ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ಅವರು ಮೈಸೂರಿಗೆ ಹೋಗ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲ ಇಲ್ಲೇ ಇದ್ದಿದ್ದವರು. ಆ್ಯಂಡ್ ಇಲ್ಲಿನ ಪ್ರಕೃತಿನೇ ಅವರಿಗೆ ತುಂಬ ಇನ್ಫ್ಲುಯೆನ್ಸ್ ಮಾಡ್ತು ಕತೆ ಕವಿತೆ ಬರೆಯೋಕ್ಕೆ. ಯಾವ ಕಡೆ? ಮೇನ್ ರೋಡ್. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಇಬ್ಬರೂ ಆಗಲ್ಲ, ಒಬ್ರನ್ನ ಬೇಕಾದ್ರೆ ಬಿಡು. ತ್ರಿಬಲ್ ಹಾಕಂಗಿಲ್ಲ ಅಲ್ಲ. ಸರಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಹಾಂ, ಬ್ಲಾಗರು. ಯೂಟ್ಯೂಬಲ್ಲಿ SD ಡೇಸ್ ಅಂತ ಇದೆ. ಇಬ್ಬರೇ ಬಂದಿದ್ದಾ? ಯಾವ ಊರು? ಚಿತ್ರದುರ್ಗ. ಅಲ್ಲಿಂದ ಬಂದಿದ್ದೀರಾ? ಸರಿ, ಆಯ್ತು, ಇಟ್ಸ್ ಓಕೆ. ಬಸ್ ಆ ಕಡೆ ನಿಂತರೆ, ಈ ಕಡೆ ನಿಂತರೆ ತೀರ್ಥಹಳ್ಳಿಗೆ ಹೋಗೋಕ್ಕಾಗುತ್ತೆ. ನೀವು ತೀರ್ಥಹಳ್ಳಿಗೆ ಆ ಕಡೆ ನಿಲ್ಲಿ, ಆವಾಗ ಡೋರ್ ಆ ಕಡೆ ಇರೋದಿಲ್ಲ. ನೀವು ಕುಪ್ಪ ಹೋಗೋದಾರೆ ಹಿಂಗೆ ಹೋಗ್ಬೋದು. ಟಿಕೆಟ್ ರೈಡಿಂಗ್ ಕರ್ಕೊ ಹೋಗೋದು ಏನು ಮಾಡೋಕ್ಕಾಗಲ್ಲ. ನಾನು ಇದೇ ರೂಟಲ್ಲಿ ಹೋಗೋದಿಲ್ಲ. ಕುಪ್ಪಳ್ಳಿ ಬಿಟ್ಟು ಇಲ್ಲಿ ಸುತ್ತಮುತ್ತ ಇನ್ನೂ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ. ಟೈಮ್ ಪ್ಲ್ಯಾನ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಪ್ಲೇಸ್ಗಳನ್ನ ಸುತ್ತ ಆಗುತ್ತೆ. ಓಕೆನಾ? ಏನು ನಾನು ಎಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ನೋ ಅದೇ ಜಾಗದ ಹತ್ರ ಬಂದು ವೀಡಿಯೋನ ಕೂಡ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಪ್ಪಳ್ಳಿಯ ಬಗ್ಗೆ ಎಲ್ಲ ಡೀಟೇಲ್ನ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಕುಪ್ಪಳ್ಳಿಗೆ ನೀವು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದರೆ ಸಖತ್ತಾಗಿರೋ ಪ್ಲೇಸ್. ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕುಪ್ಪಳ್ಳಿನ ತೋರ್ಸೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಕ್ಕೆ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.